ಈತನ ಯಾಕೆ ಕರ್ಕೊಂಡು ಬಂದ್ರಿ? ನನಗೆ ನನ್ನ ಗೌರಿ ಬೇಕು, ನಾನು ಇವಳನ್ನ ಮಾರೋದಿಲ್ಲ. ಸುಮ್ಮನೆ ಹಠ ಮಾಡಬೇಡ ಜಾನಕಿ, ನಮ್ಮ ಕೈಯಲ್ಲಿ ಇದನ್ನು ಸಾಕಕ್ಕಾಗಲ್ಲ. ಹುಲ್ಲು ನೀರಿಲ್ಲದೆ ಸತ್ತರೆ ಗೋಹತ್ಯೆ ಪಾಪ ನಮ್ಮ ತಲೆಗೆ ಸುತ್ತಕೊಳ್ಳುತ್ತೆ. ಹಾಗಂತ ಕಟಕರ್ಗೆ ಮಾರಿದ್ರೆ ಅದು ಪಾಪ ಅಲ್ವೇನು? ಬೆಟ್ಟಯ್ಯ ಕಟ್ಕ ಅಲ್ಲ, ಆತ ರೈತ. ಹೌದು ತಾಯಿ, ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ತೀನಿ. ಆಚಾರ್ಯರು ಕಷ್ಟ ಹೇಳ್ಕೊಂಡ್ರಲ್ಲ ಅಂತ ಬಂದೆ, ಅದು ಬಿಟ್ಟು ನಿಮ್ಮ ಹಸುನ ಕಿತ್ಕೋಬೇಕು ಅಂತ ಏನಿಲ್ಲ. ಈಗಲೂ ಯೋಚನೆ ಮಾಡಿ. ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು ಬೆಟ್ಟಯ್ಯ. ಗೋಮಾತೆಗೂ ನಮಗೂ ಅವಿನಾಭಾವ ಸಂಬಂಧ ಇದೆ. ಅದಕ್ಕೋಸ್ಕರ ಅವಳು ಸಂಕಟ ಪಡ್ತಿದ್ದಾಳೆ. ನೀನು ವ್ಯಾಪಾರ ಮಾಡು. ನೋಡಿ ಆಚಾರ್ಯರೇ, ಗೊಡ್ಡ ಹಸು ವ್ಯವಸಾಯ ಬಿಟ್ಟು ಬೇರೆ ಉಪಯೋಗಕ್ಕೆ ಬರೋದಿಲ್ಲ. ಅದರಲ್ಲೂ ನಿಮ್ಮನೆಯಲ್ಲಿ ಕಳ್ಳಮೈ ಬೆಳೆಸ್ಕೊಂಡು ನಿಂತಿದೆ. ಉಳುಮೆಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಏನೋ ಪರಿಚಯದವರು ಅಂತ ಕೊಂಡ್ಕೊಳ್ತಾ ಇದ್ದೀನಿ. ಆದರೆ ನೀವು ಹೇಳಿದ ಹಾಗೆ 20 ವರ ಎಲ್ಲ ಕೊಡೋಕ್ಕಾಗೋದಿಲ್ಲ. ಬೇಕಾದರೆ 10 ವರ ಕೊಡ್ತೇನೆ, ಆಗ್ಬೋದೇ? ತುಂಬ ಕಡಿಮೆ ಆಯ್ತಲ್ಲ ಬೆಟ್ಟಯ್ಯ, ಒಂದು 15 ವರಹನಾದರೂ ಕೊಡು. ಆಚಾರ್ಯರೇ, ನನಗೂ ಬೇಡ ನಿಮಗೂ ಬೇಡ, 12 ವರ ಕೊಡ್ತೀನಿ. ಇಷ್ಟ ಇದ್ದರೆ ಕೊಡಿ, ಇಲ್ಲ ಬೇರೆಯವ್ರನ್ನ ನೋಡ್ಕೊಳ್ಳಿ. ಸರಿಯಪ್ಪ, ನಿನ್ನಿಷ್ಟ. ಸರಿ, ಮಾತು ಕೊಟ್ಟಾಯಿತು. ಮನೆಗೆ ಹೋಗಿ ಹಣ ತಂದು ಕೊಡ್ತೀನಿ, ಆಮೇಲೆ ಹಸು ಹಿಡ್ಕೊಂಡು ಹೋಗ್ತೀನಿ. ನಾನೇನು ಬರ್ತೀನಿ. ಕೊನೆಗೂ ನಿಮ್ಮ ಹಠನೇ ನೆರವೇರಿಸ್ಬಿಟ್ರಿ ಅಲ್ವಾ? ಇದ್ರಲ್ಲಿ ಹಠ ಏನು ಬಂತು ಜಾನಕಿ? ಇದು ಅನಿವಾರ್ಯ. ಜಾನ್ಕಮ್ಮನವ್ರೆ, ರಾಘವೇಂದ್ರ ಗುರುಗಳು ಬಂದಿದಾರಂತೆ, ನಾನು ಹೋಗ್ತಾ ಇದ್ದೀನಿ, ನೀವು ಬರ್ತೀರೇನು? ಬರ್ದೇ ಇರೋಕ್ಕಾಗುತ್ತೇನಮ್ಮ? ನಾವಾಗ ಹೋಗಿ ಭೇಟಿ ಮಾಡೋಕ್ಕಂತೂ ಆಗೋಲ್ಲ. ಊರಿಗೆ ಬಂದವ್ರನ್ನ ಭೇಟಿ ಮಾಡದೇ ಇದ್ರೆ ಹೇಗೆ? ಏನಂದ್ರೆ ಬನ್ನಿ, ಗುರುಗಳ ಆಶೀರ್ವಾದ ಪಡ್ಕೊಂಡು ಬರೋಣ. ಅವ್ರ ಆಶೀರ್ವಾದದಿಂದಲಾದರೂ ನಮ್ಮ ಕಷ್ಟ ಪರಿಹಾರ ಆಗಬಹುದೋ ಏನೋ. ಜಾನಕಿ, ನಮ್ಮ ಕರ್ಮಕ್ಕೆ ಅವರೇನೇ ಮಾಡ್ತಾರೆ. ಇದ್ದಿದ್ದೊಂದು ಹಸು, ಅದನ್ನು ಮಾರಿದ್ದಾಯ್ತು. ಮುಂದಿನ ಜೀವನ ಹೇಗೋ ಏನೋ. ನೀನು ಹೋಗ್ಬಾ. ನಡಿಯಮ್ಮ. ರೀ, ಇದೆಂಥ ಪರೀಕ್ಷೆ ನಮಗೆ. ಗುರುಗಳು ಇದ್ದಕ್ಕಿದ್ದ ಹಾಗೆ ಮೂಲರಾಮನ ಅಭಿಷೇಕಕ್ಕೆ ಹಾಲು ಕೇಳ್ತಾ ಇದ್ದಾರೆ. ಆದರೆ ನಮ್ಮ ಹಸು ಹಾಲು ಕೊಡ್ತಿಲ್ಲ ಅಂತ ಅವ್ರಿಗೆ ಹೇಗ್ರಿ ಹೇಳೋದು? ಹೌದು ಜಾನಕಿ, ಯಾವ ಪೂರ್ವ ತಯಾರಿನೂ ಇಲ್ಲದೆ ಹೀಗೆ ಪೂಜೆ ಅಭಿಷೇಕ ಅಂತ ಹೇಳಿದ್ರೆ ಏನು ಹೇಳೋದು? ಯಾಕೆ ಹೀಗೆ ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ಕೆಲಸ ಮಾಡೋಣ, ಧೈರ್ಯ ಮಾಡಿ ಇರೋ ವಿಷಯ ಹೇಳ್ಬಿಡೋಣ. ಹೌದು, ಇದನ್ನು ಬಿಟ್ಟರೆ ಬೇರೆ ದಾರಿ ನನಗೂ ತೋಚ್ತಾ ಇಲ್ಲ. ನಡಿ. ಯಾಕಮ್ಮ ಅಭಿಷೇಕಕ್ಕೆ ಹಾಲು ತರಲಿಲ್ವೇ? ಗುರುಗಳೇ, ನಮ್ಮ ಜೀವನಕ್ಕೆ ಆಧಾರವಾಗಿದ್ದ ಗೌರಿ ಇದ್ದಕ್ಕಿದ್ದ ಹಾಗೆ ಹಾಲು ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾಳೆ. ಭಗವಂತನ ಅಭಿಷೇಕಕ್ಕೆ ಒಂದು ಬಟ್ಟಲು ಹಾಲು ಕೊಡೋಕ್ಕೂ ಆಗದೆ ಇರೋಂಥ ದುಸ್ಥಿತಿ ತಲುಪಿಬಿಟ್ಟಿದ್ದೀನಿ. ಶ್ರೀಹರಿ, ಯಾಕೆ ಕೊಡೋದಿಲ್ವಂತೆ? ಏನಾಕೆ ಮುನಿಸು? ನಡೀರಿ, ಗೋಮಾತೆಯನ್ನು ನಾನೇ ಕೇಳ್ತೀನಿ. ಅಮ್ಮ ಕಾಮಧೇನು, ಈ ಬಡಪಾಯಿಗಳ ಮೇಲೆ ಯಾಕಮ್ಮ ನಿನ್ನ ಕೋಪ? ಇಂದ್ರಲೋಕದಿಂದ ಭೂಲೋಕಕ್ಕೆ ಬರೋ ತನಕ ನಿಂದೆಷ್ಟು ರೋಚಕ ಕಥೆ. ಜಮದಗ್ನಿ ಮಹರ್ಷಿಗಳ ಆಶ್ರಮದಲ್ಲಿ ಕಾರ್ತವೀರ್ಯಾರ್ಜುನನ 100 ಸೈನಿಕರಿಗೆ ಮೃಷ್ಟಾನ್ನ ಭೋಜನವನ್ನು ಉಣಬಡಿಸಿದವಳು ನೀನು. ಈ ಬಡ ದಂಪತಿಗಳ ಹಸಿವನ್ನು ನೀಗಿಸಲು
ಏಕೆ ಹೀಗೆ ನಿರಾಕರಿಸ್ತಿದೀಯಾ ತಾಯಿ? ಗ್ರಾಮೀಣ ಜನರ ಬದುಕನ್ನು ಬಂಗಾರ ಮಾಡುವವಳು ನೀನು. ಹಸಿದ ಕಂದಮ್ಮಗಳಿಗೆ ಹಾಲುಣಿಸುವ ಮಹಾಮಾತೆ ನೀನು. ಹಾಲಾಗಿ, ಮೊಸರಾಗಿ, ಬೆಣ್ಣೆಯಾಗಿ, ತುಪ್ಪವಾಗಿ ಮನುಕುಲಕ್ಕೆ ಅಮೃತ ಕಲಶ ನೀನು. ನೀ ನೀಡುವ ಸೆಗಣಿ ಬೆರಣಿಯಾಗಿ ಒಲೆ ಉರಿಸುತ್ತದೆ, ನೆಲವನ್ನು ಸಾರಿಸುತ್ತದೆ, ಗೊಬ್ಬರವಾಗಿ ಬೆಳೆ ಬೆಳೆಸುತ್ತದೆ, ಗಂಜಲವಾಗಿ ರೋಗ ನಿವಾರಿಸುತ್ತದೆ. ದೇವರಿಗೆ ಅಭಿಷೇಕ, ಮಾನವರಿಗೆ ಆಹಾರ, ಮಕ್ಕಳಿಗೆ ಜೀವಾಮೃತ. ನೀನೇ ಮುನಿದರೆ ಗತಿಯೇನು ತಾಯಿ? ನೀನಿಲ್ಲದಿದ್ದರೆ ಭೂಮಿ ಬರುಡಾಗುತ್ತದೆ, ಸೃಷ್ಟಿ ಕುರುಡಾಗತ್ತೆ, ಲೋಕ ವಿನಾಶವಾಗತ್ತೆ. ಮುನಿಸನ್ನ ಬಿಡು ತಾಯಿ. ಈ ವೃದ್ಧ ದಂಪತಿಗಳ ಮೇಲೆ ಕೃಪೆ ತೋರು. ಆಹಾ, ಇವರೇನು ಗುರುಗಳ? ಇವರು ಹಸುನ ಹಾಲು ಕೇಳ್ತಾರಂತೆ, ಹಸು ಹಾಲು ಕೊಡುತ್ತಂತೆ. ಇವರೇನು ಗುರುಗಳ ಅಥವಾ ಕೋಲೆ ಬಸವನ ಆಡ್ಸೋರ? ಇರಲಿ, ಗುರುಗಳಿಗೆ ದೂರು ನೀಡೋದಕ್ಕೆ ಒಂದು ಒಳ್ಳೆ ಕಾರಣ ಸಿಕ್ತು ಗೋವಿಂದ. ಆಚಾರ್ಯರೇ, ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಸಜ್ಜನೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಭದ್ರಂ ಪಶ್ಯೇಮಾಕ್ಷಭಿರ್ಯಚಿತ್ರಾಃ. ನಮ್ಮ ವೇಳೆ ಮತ್ತು ಆಸನವನ್ನು ವ್ಯವಸ್ಥೆ ಮಾಡಿ